ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇತಿಹಾಸ ಸುಮ್ಮನೆ ಗತಿಸಿ ಹೋಗೋದಿಲ್ಲ, ಅದು ಮತ್ತೆ ಮತ್ತೆ ಮರುಕಳಿಸುತ್ತದೆ. ಇಂದು ನಾವು ಚರ್ಚಿಸಲಿರುವ ವಿಷಯ ಕೂಡ ಅಂಥದ್ದೇ ಒಂದು ಭೌಗೋಳಿಕ ರಾಜಕೀಯದ ರೋಚಕ ಕಥೆ. ಬೀಜಿಂಗ್ನ ಬೃಹತ್ ಚೌಕಾಸಿ ಅಂದರೆ ವ್ಯಾಪಾರ ರಿಯಾಯಿತಿಗಳಿಗಾಗಿ ಟೆಹರಾನನ್ನು ಹೇಗೆ ದಾಳವಾಗಿ ಬಳಸಲಾಗುತ್ತಿದೆ ಅನ್ನೋದನ್ನ ನಾವಿಂದು ಆಳವಾಗಿ ನೋಡಲಿದ್ದೇವೆ. ವೆಲ್ಕಮ್ ಟು ಸ್ಪರ್ಧಾ ವಿನಯ ಎಜುಕೇಟರ್ ನ್ಯೂಸ್ ಪೇಪರ್ ಅನಲೈಸ್ ಕ್ಲಾಸ್. ಇಂದಿನ ತರಗತಿಯಲ್ಲಿ ನಾನೊಬ್ಬ ಇತಿಹಾಸದ ಪ್ರಾಧ್ಯಾಪಕನಾಗಿ ಜಾಗತಿಕ ಅಧಿಕಾರದ ಸಮತೋಲನ ಮತ್ತು ಪ್ರಸ್ತುತ ನಡೆಯುತ್ತಿರುವ ಘಟನೆಗಳ ಹಿಂದಿನ ಮರ್ಮವನ್ನು ನಿಮಗೆ ವಿವರಿಸಲಿದ್ದೇನೆ. ಒಂದು ಪ್ರಬಲ ರಾಷ್ಟ್ರ ಮತ್ತೊಂದು ರಾಷ್ಟ್ರವನ್ನು ನಿಯಂತ್ರಿಸಲು ಹೇಗೆ ತಂತ್ರಗಳನ್ನು ಹೆಣೆಯುತ್ತದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು ನಿಜಕ್ಕೂ ಕುತೂಹಲಕಾರಿ ಅಲ್ವಾ? ಬನ್ನಿ ಶುರು ಮಾಡೋಣ. ಇಂದಿನ ನಮ್ಮ ತರಗತಿಯ ಪ್ರಮುಖ ವಿಷಯಗಳು ಹೀಗಿವೆ. 1972ರ ಶಾಂಘೈ ಕಮ್ಯುನಿಕೆ, ಇಂದಿನ ಇರಾನ್ ಬಿಕ್ಕಟ್ಟು, ಟೆಹರಾನ್ ಮೇಲೆ ಚೀನಾದ ಹಿಡಿತ, ವಿಶ್ವಸಂಸ್ಥೆಯಲ್ಲಿನ ವೀಟೋ ಅಧಿಕಾರಗಳ ಬಳಕೆ ಮತ್ತು ಮುಂಬರುವ ಶೃಂಗಸಭೆಯ ಬೃಹತ್ ಚೌಕಾಸಿ. ವಿಭಾಗ 1. 1972ರ ಶಾಂಘೈ ಕಮ್ಯುನಿಕ್. ಅಮೆರಿಕದ ಅಧ್ಯಕ್ಷ ನಿಕ್ಸನ್ ಅವರು ಚೀನಾದ ನಾಯಕ ಮಾವೋ ಅವರನ್ನು ಭೇಟಿಯಾದ ಐತಿಹಾಸಿಕ ಕ್ಷಣ. ಈಗ ಈ ಐತಿಹಾಸಿಕ ಹೋಲಿಕೆಯನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. 1972ರಲ್ಲಿ ಅಮೆರಿಕದ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಅವರಿಗೆ ವಿಯೆಟ್ನಾಂ ಯುದ್ಧದಿಂದ ಹೇಗಾದ್ರೂ ಮಾಡಿ ಹೊರಬರಬೇಕಾದ ತುರ್ತು ಅನಿವಾರ್ಯತೆ ಇತ್ತು. ಅದೇ ರೀತಿ ಇವತ್ತು ಟ್ರಂಪ್ ಆಡಳಿತವು ಇರಾನ್ ಬಿಕ್ಕಟ್ಟಿನಿಂದ ಅತ್ಯಂತ ಗೌರವಯುತವಾಗಿ ಹೊರಬರುವ ಮಾರ್ಗವನ್ನ ಹುಡುಕುತ್ತಿದೆ. ಅಂದು ನಿಕ್ಸನ್ ಅವರು ಚೀನಾದ ಸಹಾಯದಿಂದ ಯಶಸ್ವಿಯಾದರು. ಆದರೆ ಇಂದು ಟ್ರಂಪ್ ಆಡಳಿತವು ವ್ಯಾಪಾರ ಮತ್ತು ತಂತ್ರಜ್ಞಾನದ ಸಂಕೀರ್ಣ ವಿವಾದಗಳ ನಡುವೆ ಸಿಲುಕಿ ಅದೇ ರೀತಿಯ ಯಶಸ್ಸನ್ನು ಸಾಧಿಸಲು ತೀವ್ರವಾಗಿ ಹೆಣಗಾಡುತ್ತಿದೆ. 1972ರ ಆ ಬೃಹತ್ ಚೌಕಾಸಿ ಹೇಗಿತ್ತು ಗೊತ್ತಾ? ಅಮೆರಿಕ ಕಮ್ಯುನಿಸ್ಟ್ ಚೀನಾವನ್ನು ಜಾಗತಿಕವಾಗಿ ಗುರುತಿಸಿತು. ಪ್ರತಿಯಾಗಿ ಚೀನಾ ವಿಯೆಟ್ನಾಂನ ಹನಾಯ್ಗೆ ನೀಡುತ್ತಿದ್ದ ಬೆಂಬಲವನ್ನು ನಿಲ್ಲಿಸಿತು. ಇದರಿಂದ ಅಮೆರಿಕ ಆ ರಕ್ತಸಿಕ್ತ ಯುದ್ಧದಿಂದ ಪಾರಾಯಿತು. ಆದರೆ ಅಸಲಿ ಆಟ ಶುರುವಾಗಿದ್ದೇ ಅಲ್ಲಿ. ಈ ಒಪ್ಪಂದವನ್ನು ಬಳಸಿಕೊಂಡು ಚೀನಾ ಪಾಶ್ಚಿಮಾತ್ಯ ಮಾರುಕಟ್ಟೆಗಳಿಗೆ ಲಗ್ಗಿ ಇಟ್ಟಿತು ಮತ್ತು ಇಂದಿನ ಬೃಹತ್ ಆರ್ಥಿಕ ಶಕ್ತಿಯಾಗಿ ಬೆಳೆಯಲು ಭದ್ರ ಬುನಾದಿ ಹಾಕಿಕೊಂಡಿತು. ವಿಭಾಗ 2. ಇಂದಿನ ಕಠಿಣ ಪರಿಸ್ಥಿತಿ. ಇರಾನ್, ಅಸಮಪಾರ್ಶ್ವದ ಯುದ್ಧ ಮತ್ತು ಹಾರ್ಮುಜ್ ಜಲಸಂಧಿಯ ಪಾತ್ರ. ಈಗ ಇರಾನ್ನ ತಂತ್ರಗಾರಿಕೆಯನ್ನ ನೋಡಿ. ಸೇನಾ ಬಲದಲ್ಲಿ ತಾನು ಹಿಂದಿದ್ರೂ ಅದನ್ನು ಅತ್ಯಂತ ಜಾಣ್ಮೆಯಿಂದ ಕಾರ್ಯತಂತ್ರದ ಗೆಲುವಾಗಿ ಇರಾನ್ ಪರಿವರ್ತಿಸಿದೆ. ಹೇಗೆ? ಜಾಗತಿಕ ತೈಲ ಪೂರೈಕೆಯ ಜೀವನಾಡಿಯಾದ ಹಾರ್ಮುಜ್ ಜಲಸಂಧಿಯ ಮೇಲೆ ಬಿಗಿ ಹಿಡಿತ ಸಾಧಿಸುವ ಮೂಲಕ. ಇದರ ಪರಿಣಾಮವಾಗಿ ಜಾಗತಿಕ ಮಟ್ಟದಲ್ಲಿ ಭಾರೀ ಆರ್ಥಿಕ ಸಂಕಷ್ಟ ಸೃಷ್ಟಿಯಾಗಿದೆ. ಅಮೆರಿಕದ ಷರತ್ತುಗಳಿಗೆ ಮಣಿಯಲು ಸ್ಪಷ್ಟವಾಗಿ ನಿರಾಕರಿಸಿರುವ ಇರಾನ್ ಅಮೆರಿಕದ ರಾಜತಾಂತ್ರಿಕ ತಂತ್ರಗಾರಿಕೆಯನ್ನು ಸಂಪೂರ್ಣವಾಗಿ ಬುಡಮೇಲು ಮಾಡಿದೆ. ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸಲು ಅಮೆರಿಕ ರೂಪಿಸಿದ ಆಪರೇಷನ್ ಫ್ರೀಡಂ ಸಂಪೂರ್ಣವಾಗಿ ವಿಫಲವಾಗಿದೆ. ಯುದ್ಧದ ಅಧಿಕಾರ ಕಾಯ್ದೆಯ ಉಲ್ಲಂಘನೆಯನ್ನು ತಪ್ಪಿಸಲು ಅಮೆರಿಕ ಅಧಿಕೃತವಾಗಿ ಯುದ್ಧವನ್ನು ಕೊನೆಗೊಳಿಸಿದೆ. ಒಂದು ಕಡೆ ಸ್ಥಗಿತಗೊಂಡ ಮಾತುಕತೆಗಳು, ಮತ್ತೊಂದೆಡೆ ರದ್ದಾದ ಯುದ್ಧ, ಇವೆರಡೂ ಸೇರಿ ಭಾರಿ ಬಿಕ್ಕಟ್ಟನ್ನು ಸೃಷ್ಟಿಸಿವೆ. ಇಂಥದೊಂದು ತೀವ್ರ ರಾಜತಾಂತ್ರಿಕ ದೌರ್ಬಲ್ಯದ ನಡುವೆ ಅಮೆರಿಕದ ನಾಯಕರು ಬೀಜಿಂಗ್ಗೆ ಭೇಟಿ ನೀಡಬೇಕಾದ ಅತ್ಯಂತ ಅಪಾಯಕಾರಿ ಸನ್ನಿವೇಶ ಈಗ ನಿರ್ಮಾಣವಾಗಿದೆ. ವಿಭಾಗ 3. ಟೆಹರಾನ್ ಮೇಲೆ ಚೀನಾದ ನಿಯಂತ್ರಣ ಅಥವಾ ಅದರ ಬೃಹತ್ ಆರ್ಥಿಕ ಆಧಾರ. ಈ ಬೃಹತ್ ಆರ್ಥಿಕ ಅಂಕಿಅಂಶವನ್ನು ಒಮ್ಮೆ ನೋಡಿ. ಕೇವಲ 1 ವರ್ಷದಲ್ಲಿ ಬರೋಬ್ಬರಿ $45 ಬಿಲಿಯನ್ ತೈಲವನ್ನು ಚೀನಾ ಇರಾನ್ನಿಂದ ಖರೀದಿಸುವ ಅಂದಾಜಿದೆ. ಯೋಚಿಸಿ, ಇಷ್ಟು ದೊಡ್ಡ ಮಟ್ಟದ ಆರ್ಥಿಕ ವಹಿವಾಟು ನಡೆದರೆ ಆ ದೇಶದ ಮೇಲೆ ಎಷ್ಟು ಪ್ರಭಾವ ಇರ್ತದೆ. ಈ ಅಗಾಧವಾದ ಆರ್ಥಿಕ ಬೆಂಬಲವೇ ಅಮೆರಿಕದ ವಿರುದ್ಧ ಚೌಕಾಸಿ ಮಾಡಲು ಚೀನಾಕ್ಕೆ ಸಿಕ್ಕಿರೋ ಅತಿದೊಡ್ಡ ಬ್ರಹ್ಮಾಸ್ತ್ರ. ಒಂದು ರಾಷ್ಟ್ರದ 80% ತೈಲ ರಫ್ತನ್ನು ಕೇವಲ ಒಂದೇ ಒಂದು ದೇಶ ಖರೀದಿಸುತ್ತಿದೆ ಅಂದ್ರೆ ಅದರ ಅರ್ಥವೇನು? ಆ ರಫ್ತುದಾರ ದೇಶದ ವಿದೇಶಾಂಗ ನೀತಿಯ ನಿರ್ಧಾರಗಳ ಮೇಲೆ ಖರೀದಿದಾರ ರಾಷ್ಟ್ರವು ಸಂಪೂರ್ಣ ಹಿಡಿತ ಸಾಧಿಸಿದೆ ಎಂದರ್ಥ. ಈ ಪ್ರಬಲವಾದ ಇಂಧನ ಪಾಲುದಾರಿಕೆಯು ಚೀನಾಕ್ಕೆ ಟೆಹರಾನ್‌ನ ಮೇಲೆ ಅಕ್ಷರಶಃ ಪೂರ್ಣ ನಿಯಂತ್ರಣವನ್ನು ನೀಡಿದೆ. ತೈಲ ಮಾತ್ರವಲ್ಲ, ಈ ವ್ಯಾಪಾರದಲ್ಲಿ 9 ಬಿಲಿಯನ್ಗೂ ಹೆಚ್ಚಿನ ತೈಲೇತರ ವಹಿವಾಟು, ನಿರ್ಣಾಯಕ ತಂತ್ರಜ್ಞಾನ ಮತ್ತು ಯುದ್ಧ ಸಾಮಗ್ರಿಗಳ ಪೂರೈಕೆಯ ಶಂಕೆಯೂ ಇವೆ. ಜೊತೆಗೆ ಚೀನಾದ ಆಪ್ತಮಿತ್ರ ಪಾಕಿಸ್ತಾನದ ಮೂಲಕ ನಡೆಯುವ ಗುಪ್ತಚರ ಮಾಹಿತಿಯ ಹಂಚಿಕೆ, ಇವೆಲ್ಲವೂ ಸೇರಿ ಭೌಗೋಳಿಕ ರಾಜಕೀಯ ಮಾತುಕತೆಗಳಲ್ಲಿ ಬೀಜಿಂಗ್ ಅನ್ನು ಅಂತಿಮ ಹಾಗೂ ಪ್ರಬಲ ಮಧ್ಯವರ್ತಿಯನ್ನಾಗಿ ನಿಲ್ಲಿಸಿವೆ. ವಿಭಾಗ 4. ವಿಶ್ವಸಂಸ್ಥೆಯ ವೀಟೋಗಳು ಮತ್ತು ವ್ಯಾಪಾರ ರಿಯಾಯಿತಿಗಳು. ಇದು ಉಲ್ಬಣಗೊಳ್ಳುತ್ತಿರುವ ಬಿಕ್ಕಟ್ಟಿನ ಮಾರ್ಗಸೂಚಿ.
ಈಗ ಈ ರಾಜತಾಂತ್ರಿಕ ಘಟನಾವಳಿಗಳ ಟೈಮ್ಲೈನ್ ಅನ್ನು ಗಮನಿಸಿ. ಮೇ 6ರಂದು ಇರಾನ್ ಅಧಿಕಾರಿಗಳು ಬೀಜಿಂಗ್ನಲ್ಲಿ ಸಭೆ ನಡೆಸ್ತಾರೆ. ಕೇವಲ 10 ದಿನಗಳ ನಂತರ ಇರಾನ್ ತನ್ನ ನಿಲುವನ್ನು ದಿಢೀರಂತೆ ಕಠಿಣಗೊಳಿಸುತ್ತದೆ. ಅದೇ ಸಮಯದಲ್ಲಿ ಅಮೆರಿಕ ಬೆಂಬಲಿತ UN ಭದ್ರತಾ ಮಂಡಳಿಯ ನಿರ್ಣಯಗಳನ್ನು ವಿಟೋ ಮಾಡುವುದಾಗಿ ಚೀನಾ ಮತ್ತು ರಷ್ಯಾ ಬೆದರಿಕೆ ಹಾಕ್ತವೆ. ಅಂದ್ರೆ ಅಮೆರಿಕದ ನೀತಿಗಳನ್ನು ತಡೆಯಲು ಇಲ್ಲಿ ಎಂಥದೊಂದು ವ್ಯವಸ್ಥಿತ ತಂತ್ರಗಾರಿಕೆ ನಡೀತಿದೆ ಅನ್ನೋದು ಸ್ಪಷ್ಟವಾಗ್ತದೆ. ಚೀನಾದ ಪರೋಕ್ಷ ಬೆಂಬಲ ಸಿಕ್ಕ ತಕ್ಷಣ ಇರಾನ್ ತನ್ನ ಬೇಡಿಕೆಗಳನ್ನು ಏಕಾಏಕಿ ಹೆಚ್ಚಿಸಿದೆ. ಬೃಹತ್ ಆರ್ಥಿಕ ಪರಿಹಾರ, ಕಟ್ಟುನಿಟ್ಟಿನ ಭದ್ರತಾ ಖಾತ್ರಿ, ಆಸ್ತಿಗಳ ಮೇಲಿನ ನಿರ್ಬಂಧ ತೆರವು. ಅಷ್ಟೇ ಅಲ್ಲ, ಆ ಪ್ರದೇಶದಲ್ಲಿನ ಅಮೆರಿಕದ ಸೇನಾ ನೆಲೆಗಳನ್ನು ಮುಚ್ಚಬೇಕು ಎನ್ನುವ ಕಠಿಣ ಷರತ್ತುಗಳನ್ನು ಮುಂದಿಟ್ಟಿದೆ. ಇದು ಪ್ರಸ್ತುತ ಶೃಂಗಸಭೆಯ ಹಾದಿಯನ್ನು ಉದ್ದೇಶಪೂರ್ವಕವಾಗಿಯೇ ಮತ್ತಷ್ಟು ಸಂಕೀರ್ಣಗೊಳಿಸಿದೆ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಪ್ರಮುಖ ಅಂಶವೆಂದರೆ ಚೀನಾ ಈ ಇರಾನ್ ಬಿಕ್ಕಟ್ಟನ್ನು ತನಗೆ ಲಾಭದಾಯಕವಾಗಿ ಹೇಗೆ ಬಳಸಿಕೊಳ್ಳುತ್ತಿದೆ ಎಂಬುದು. ಅಮೆರಿಕ ಚೀನಾ ನಡುವಿನ ವ್ಯಾಪಾರ, ತಂತ್ರಜ್ಞಾನ ನೀತಿ ಮತ್ತು ಸುಂಕಗಳ ವಿಚಾರದಲ್ಲಿ ದೊಡ್ಡ ಮಟ್ಟದ ರಿಯಾಯಿತಿಗಳನ್ನು ಪಡೆಯಲು ಇರಾನ್ನ ಈ ಹಠಮಾರಿತನವನ್ನು ಚೀನಾ ಅಮೆರಿಕದ ವಿರುದ್ಧ ಒಂದು ಪ್ರಬಲ ಅಸ್ತ್ರವಾಗಿ ಬಳಸಿಕೊಳ್ಳುತ್ತಿದೆ. ಇದು ನಿಜಕ್ಕೂ ಒಂದು ರಾಜತಾಂತ್ರಿಕ ಮಾಸ್ಟರ್ ಸ್ಟ್ರೋಕ್. ವಿಭಾಗ 5: ಶೃಂಗಸಭೆಯ ಬೃಹತ್ ಚೌಕಾಸಿ. ಬೀಜಿಂಗ್ನಲ್ಲಿ ನಡೆಯುತ್ತಿರುವ ಗುಪ್ತ ತಂತ್ರಗಳು. ಇಲ್ಲಿ ಸಂಭವನೀಯ ಬೃಹತ್ ಚೌಕಾಸಿಯನ್ನು ನೀವು ಸ್ಪಷ್ಟವಾಗಿ ನೋಡಬಹುದು. 1972ರಲ್ಲಿ ಜಾಗತಿಕ ಮಾನ್ಯತೆ ಪಡೆಯಲು ಚೀನಾ ವಿಯೆಟ್ನಾಮನ್ನು ಕೈಬಿಟ್ಟಿತ್ತು. ಆದರೆ ಇಂದು ಇರಾನ್ ಬಿಕ್ಕಟ್ಟನ್ನು ಬಗೆಹರಿಸಲು ಚೀನಾ ಸಿದ್ಧವಿದ್ದರೂ ಸುಮ್ಮನೆ ಬಿಡುತ್ತಾ? ಖಂಡಿತ ಇಲ್ಲ. ಅದಕ್ಕೆ ಪ್ರತಿಯಾಗಿ ಅಮೆರಿಕಾವು ತಂತ್ರಜ್ಞಾನ ನಿರ್ಬಂಧಗಳ ತೆರವು, ಸುಂಕಗಳಿಂದ ವಿನಾಯಿತಿ ಮತ್ತು ತೈವಾನ್ ವಿಚಾರದಲ್ಲಿ ಚೀನಾಗೆ ದೊಡ್ಡ ಮಟ್ಟದಲ್ಲಿ ಶರಣಾಗಬೇಕಾಗುತ್ತದೆ. ಇಂದಿನ ಕಠಿಣ ಚೀನಿ ತಂತ್ರಗಾರಿಕೆ 1972ಕ್ಕಿಂತ ಎಷ್ಟೊಂದು ಭಿನ್ನವಾಗಿದೆ ಮತ್ತು ಕಠಿಣವಾಗಿದೆ ನೋಡಿ. ಈ ಸಂದರ್ಭದಲ್ಲಿ 1972ರ ಶೃಂಗಸಭೆಯನ್ನು ನೆನಪಿಸಿಕೊಡ್ತಾ ಹೆನ್ರಿ ಕಿಸ್ಸಿಂಜರ್ ಹೇಳಿದ ಆ ಪ್ರಸಿದ್ಧ ಮಾತುಗಳು ನೆನಪಾಗುತ್ತವೆ. ಅಂದಿನ ಆ ಮಾವೋ ತಾಯಿ ರಾಜತಾಂತ್ರಿಕತೆ ಅಂದರೆ ಮಧ್ಯದ ಅಮಲಿನಲ್ಲಿ ಅನೌಪಚಾರಿಕವಾಗಿ ಅತ್ಯಂತ ಸಂಕೀರ್ಣ ವಿವಾದಗಳನ್ನು ಬಗೆಹರಿಸುವ ತಂತ್ರವದು. ದೃಢವಾದ ಪ್ರತಿತಂತ್ರವಿಲ್ಲದಿದ್ದರೆ ಇಂದಿನ ಮಾತುಕತೆಗಾರರು ಆ ಹಳೆಯ ಬಲೆಗೆ ಬಿದ್ದು ಜಾಗತಿಕ ಪ್ರಭಾವವನ್ನು ಕಳೆದುಕೊಳ್ಳುವ ಭಾರಿ ಅಪಾಯವಿದೆ. ಹಾಗಾದರೆ 1972ರಲ್ಲಿ ನಡೆದ ಭೌಗೋಳಿಕ ರಾಜಕೀಯ ನಷ್ಟಗಳನ್ನು ಪುನರಾವರ್ತಿಸದೆ ಪ್ರಸ್ತುತ ಅಮೆರಿಕದ ಆಡಳಿತವು ಈ ಐತಿಹಾಸಿಕ ಬಲೆಯಿಂದ ಪಾರಾಗಬಹುದೇ? ಇದು ಇಂದಿನ ಅತಿ ದೊಡ್ಡ ಪ್ರಶ್ನೆ. ಜಾಗತಿಕ ರಾಜಕಾರಣದ ಈ ಸೂಕ್ಷ್ಮತೆಗಳು ಮತ್ತು ತಂತ್ರಗಾರಿಕೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಥ್ಯಾಂಕ್ಸ್ ಟು ಹೂ ಆರ್ ಆಲ್ ಅಟೆಂಡಿಂಗ್ ದ ಕ್ಲಾಸ್.